ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈ ದಿನ ಕರ್ತನ ದಿನವಲ್ಲವಾ? ಆತನ ಆಲಯಕ್ಕೆ ಹೋಗಬೇಕು. ಎದ್ದಿದ್ದೀರಾ? ಸಿದ್ಧಗೊಳ್ತಾ ಇದ್ದೀರಾ? ಆಸೆಯುಳ್ಳವರಾಗಿದ್ದೀರಾ? ದೇವರ ಸನ್ನಿಧಿಯಲ್ಲಿ ನಿತ್ಯ ದಿವ್ಯ ದಾನಗಳಿವೆ, ನಿರಂತರವಾದ ಆಶೀರ್ವಾದಗಳಿವೆ. ನಾವು ದಿನಾಲೂ ಆಫೀಸ್ಗೆ ಹೋಗ್ತೇವೆ ಉದ್ಯೋಗಕ್ಕೋಸ್ಕರ, ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಓದುವುದಕ್ಕೋಸ್ಕರ. ಬಟ್ ಭಾನುವಾರ ನಾವು ದೇವರ ಆಲಯಕ್ಕೆ ಹೋಗುವುದು ನಮ್ಮ ಕರ್ತನನ್ನು ಕಾಣುವುದಕ್ಕಾಗಿ, ಆತನ ಮಾತು ಕೇಳಲು, ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಲು. ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ ಬನ್ನಿ. ಒಂದು ವೇಳೆ ನಿಮ್ಮ ಸಭೆಯ ಆರಾಧನೆ ಬೆಳಗ್ಗೆಯೇ ಇರುವುದಾದರೆ ಬೇಗನೆ ಹೋಗಿರಿ. ಮೊದಲು ನಿಮ್ಮ ಸಭೆಗೆ ಹೋಗಿರಿ, ನಂತರ ಬಂದ ಮೇಲೆ ಈ ಲೈವ್ ಪ್ರೋಗ್ರಾಂ ಕೂಡ ನೀವು ಈ ವಾಕ್ಯವನ್ನು ವೀಕ್ಷಿಸಬಹುದು. ಕೆಲವರಿಗೆ ಸಭೆಗಳಿಲ್ಲ, ಇತರ ದೇಶದಲ್ಲಿದ್ದವರಿಗೆ ಬಹಳ ತೊಂದರೆಗಳಲ್ಲಿದ್ದಾರೆ. ಅದಕ್ಕೆ ತಪ್ಪಿಸಲಾರದೆ ಅನುದಿನದ ಧ್ಯಾನ ಮುಂದುವರಿಸುತ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ನೀವು ನಮಗೆ ಕೊಟ್ಟಿದ್ದೀರಿ. ನಾವೆಲ್ಲರೂ ಸಭೆಯಾಗಿ ಕೂಡಿ ಬರಬೇಕೆಂದು, ಈ ದಿನವನ್ನು ಪರಿಶುದ್ಧವೆಂದು ಆಚರಿಸಬೇಕೆಂದು, ಕರ್ತನ ದಿನವೆಂದು ಸನ್ಮಾನಿಸಬೇಕೆಂದು, ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂದು ನಮ್ಮೆಲ್ಲರಿಗೂ ಆಸಕ್ತಿ ದಯಪಾಲಿಸಿರಿ. ನಿಮ್ಮ ಸಭೆಗೆ ಹೋಗುವ ಹಾಗೆಯೂ ನಿಮ್ಮ ಸನ್ನಿಧಿ ಹೊಂದಿಕೊಳ್ಳುವ ಹಾಗೆಯೂ ನಿಮ್ಮ ಮಕ್ಕಳಿಗೆಲ್ಲ ದರ್ಶಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗುವಾಗ ನಮಗೆ ದಾಹ ಉಂಟಾಗ್ತದೆ, ಹೌದಲ್ಲವೇ? ಸಿಗ್ನಲ್ ಕೊಡುತ್ತದೆ ಶರೀರಕ್ಕೆ. ಬಾಯಿ ಒಣಗಿ ಹೋಗುತ್ತಾ ಇರೋದಾದ್ರೆ ನಮ್ಮ ಶರೀರದಲ್ಲಿ ಇರುವಂತಹ ನೀರಿನ ಅಂಶ ಕಡಿಮೆಯಾಗಿದೆ ಎಂಬುದಾಗಿ ಅರ್ಥ. ನೀರಿನ ಅಂಶ ನಮ್ಮ ಶರೀರದಲ್ಲಿದೆ ಪ್ರಿಯರೇ, ಲುಬ್ರಿಕೇಶನ್ ಇದೆ, ಹೌದಲ್ಲವೇ? ರಕ್ತ, ನೀರು. ರಕ್ತದಂತೆ ಕೆಲಸ ಮಾಡುತ್ತೆ ಮತ್ತು ವಾಟರ್, ನೀರು ನೀರಿನಂತೆ ಕೆಲಸ ಮಾಡುತ್ತೆ. ನಮಗೆ ದಾಹ ಆಗ್ತಿರೋದಾದ್ರೆ ನಮಗೆ ಒಂದು ಕೊರತೆ ಉಂಟಾಗಿದೆ ಎಂದರ್ಥ. ಒಂದು ನೀರಿಗೋಸ್ಕರವಾಗಿರುವ ಆ ಒಂದು ದಾಹ. ಯೇಸು ಕೂಡ ಹೇಳಿದಾರಲ್ಲವೇ, ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಶರೀರಕ್ಕಾಗಿ ಹಸುವೆಯಾದಾಗ ಹಸುವೆ ಕೂಗಿಕೊಳ್ತದಂತೆ, ದಾಹವಾದಾಗ ಆ ದಾಹ ಸಿಗ್ನಲ್ ಕೊಡ್ತದಂತೆ. ಹಾಗೆಯೇ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಿರುವಾಗ ನಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕವಾದ ಒಂದು ತವಕ ಇರಬೇಕು. ದೇವರೊಂದಿಗೆ ಮಾತಾಡಿ ಬಹಳ ಹೊತ್ತಾಯ್ತು, ಬಹಳ ಕಾಲವಾಯ್ತು. ದೇವರ ಮಾತುಗಳು ಕೇಳಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕು. ಹಸುವೆ ಆಗ್ತಿದೆ ವಾಕ್ಯಕ್ಕಾಗಿ ಎನ್ನುವಂತಹ ಸ್ಪಿರಿಚುವಲ್ ಪೀಪಲ್ಗಳನ್ನು ಈ ದಿನ ನಾವು ನೋಡ್ಲಿಕ್ಕಾಗ್ತಾ ಇದೆಯಾ? ನಮ್ಮ ಆರೋಗ್ಯ ಸರಿಯಾಗಿಲ್ಲದಿರುವಾಗ, ಮೈ ಹುಷಾರಿಲ್ಲದಿರುವಾಗ ನಮಗೆ ಹಸುವೆ ಆಗೋದಿಲ್ಲ. ಹಾಗೆಯೇ ಕೆಲವರು ಆಧ್ಯಾತ್ಮಿಕವಾಗಿ ಬಲಹೀನರಾದಾಗ ಅಂಥವರಿಗೆ ಆ ದೇವರ ಕುರಿತಾದ ತವಕ ಇರೋದಿಲ್ಲ. ನಾವು ಆರೋಗ್ಯಕರವಾಗಿರೋದಾದ್ರೆ ಬಹಳ ಹಸುವೆಯಾಗುತ್ತೆ. ಕೆಲವರು ಹಸುವೆಯೇ ಆಗಲ್ಲ ಅನ್ನುತ್ತಾರೆ. ಕಾರಣ ಮೇ ಬಿ ಅವರಿಗೆ ಲಿವರ್ ಪ್ರಾಬ್ಲಮ್ ಇರ್ಬೋದು, ಸ್ಟಮಕ್ ಪ್ರಾಬ್ಲಮ್ ಇರ್ಬೋದು. ಹಾಗೆಯೇ ನಮಗೆ ದೇವರಿಗೋಸ್ಕರ ಆಸಕ್ತಿ ಇಲ್ಲದಿರುವುದಾದ್ರೆ, ವಾಕ್ಯಕ್ಕಾಗಿ ಹಸುವೆ ಇಲ್ಲದಿರುವುದಾದ್ರೆ ನಾವು ಆತ್ಮಿಕವಾಗಿ ಆರೋಗ್ಯಕರವಾಗಿಲ್ಲ ಎಂದರ್ಥ. ಸರಿಯಾಗಿ ಆರೋಗ್ಯವಾಗಿರುವವನು ಓಡಿ ಬರ್ತಾನೆ ದೇವರ ಸನ್ನಿಧಿಗೆ. ಕೀರ್ತನೆ 42ರಲ್ಲಿ ವಾಕ್ಯ ಹೇಳ್ತದೆ, ದೇವರೇ, ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ ಹಾರೈಸುತ್ತದೆ. ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವನೋ ಎಂಬುದಾಗಿ ದೇವರ ಸನ್ನಿಧಿಗಾಗಿ ತವಕ ಪಡುವವರಾಗಿರ್ತೇವೆ. ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ, ಆ ಜಿಂಕೆ ನೀರಿಗೋಸ್ಕರ ದಾಹವಾದಾಗ ಅದು ಎಷ್ಟು ವೇಗವಾಗಿ ಓಡುತ್ತದೆ ಗೊತ್ತಾ? ಹೇಗೆ ಹುಡುಕುತ್ತದೆ ಗೊತ್ತಾ? ಜಿಂಕೆ ಓಡುತ್ತಿರುವಾಗ ದೂರದಲ್ಲಿ ಬಿಸಿಲಿನ ಕಿರಣಗಳ ಕಂಪನಗಳು ನೀರಿನಂತೆ ಪ್ರವಹರಿಸುವ ಹಾಗೆ ಕಾಣಿಸಿಕೊಳ್ಳುತ್ತಿರುವಾಗ ಅವುಗಳಿಗೋಸ್ಕರ ಓಡಿ ಹೋಗ್ತದೆ.
ಅದು ಎಷ್ಟು ವೇಗ ಓಡ್ತದೋ ಅಷ್ಟು ಬೇಗ ಅದು ಮುಂದೆ ಹೋಗುತ್ತೆ. ಬಿಸಿಲಿನ ಕಿರಣಗಳ ಕಂಪನ ನಿಜವಾದ ನೀರಲ್ವಲ್ಲ. ಅದಕ್ಕಾಗಿ ಎಷ್ಟೋ ತವಕವುಳ್ಳದಾಗಿ ದೊರಕುವವರೆಗೂ ಜಿಂಕೆ ಓಡ್ತದಂತೆ. ಅದಕ್ಕೆ ನೀರು ಬೇಕು. ಅದಕ್ಕೆ ಯೇಸು ಹೇಳಿದ್ದಾರೆ, ನಾನು ಕೊಡುವ ಜೀವ ಕೊಡುವ ನೀರು ಕುಡಿಯುವವನಿಗೆ ಇನ್ನೆಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದು ಹೇಳಿದ ಪ್ರಕಾರ ಜೀವಜಲದ ಧಾರೆಗಳು ನಮಗೆ ಬೇಕು. ಯೇಸುವಿನಲ್ಲಿ ನಮಗೆ ನಮ್ಮ ತವಕ ನೀಗುತ್ತೆ, ದಾಹ ತೀರುತ್ತದೆ. ದಾಹ ಅಂದ್ರೆ ಒಂದು ಆಳವಾದ ತವಕ, ದೇವರಿಗೋಸ್ಕರ ಆಗಿರುವ ಆಸೆ. ಪಾಪಕ್ಕಾಗಿ ನೋಡಿ ಪ್ರಿಯರೇ, ಈ ದಿನ ಎಷ್ಟು ಜನ ಪಾಪಕ್ಕಾಗಿ ಎಷ್ಟು ದಾಹ ಉಳ್ಳವರಾಗಿದ್ದಾರೆ. ಆ ಸಮಾರ್ಯದ ಸ್ತ್ರೀ ವ್ಯಭಿಚಾರದ ದಾಹದಲ್ಲಿದ್ದಳು. ಹಣದ ದಾಹ ಇದೆ ಕೆಲವರಿಗೆ. ಆ ದುಡ್ಡು 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 ಅನ್ನುತ್ತಾ ಓಡ್ತಿರ್ತಾರೆ. ಆ ಶರೀರ ಇಚ್ಛೆ ತೀರಿಸಿಕೊಳ್ಳಲು ಓಡುತ್ತಾರೆ. ಆ ಪಾಪ ಮಾಡುವ ಸ್ಥಳಗಳಿಗೆ ಓಡಿ ಹೋಗ್ತಾರೆ. ಎಷ್ಟೋ ಯುಕ್ತಿ ಕುಯುಕ್ತಿಗಳಿಂದ ಪ್ರಯತ್ನ ಮಾಡುತ್ತಾರೆ. ಎಷ್ಟೋ ಶ್ರದ್ಧೆಯಿಂದ, ಬಹಳ ಆಸೆಯಿಂದ ಅವರು ಹುಡುಕುತ್ತಾ ಇರ್ತಾರೆ, ಪಾಪಿಗಳು ಅಂತಹ ಪಾಪ ನೋಡುವಾಗ. ಆದರೆ ದೇವರ ಮಕ್ಕಳಾದ ನಮಗೆ ಆಧ್ಯಾತ್ಮಿಕವಾದ ತವಕ ಇರಬೇಕು ಪ್ರಿಯರೇ. ಇಲ್ಲಿ ಈ ಮಾತುಗಳನ್ನು ಹೇಳ್ತಿರೋದು ದಾವೀದನಲ್ಲ, ಕೊರಹನ ಮಕ್ಕಳು. ಯಾರು ಈ ಕೊರಹನು? ಕೊರಹನು, ದಾತಾನನು, ಅಬಿರಾಮನು ಮೋಶೆ ವಿರುದ್ಧ ತಿರುಗಿಬಿದ್ದವರಾಗಿದ್ರು. ಅದರ ಪರಿಣಾಮವಾಗಿ ಭೂಮಿ ಬಾಯಿ ತೆರೆದು ಅವರನ್ನೂ ಅವರ ಪಕ್ಷದವರನ್ನೂ ನುಂಗಿಬಿಟ್ಟಿತು. ಬಟ್ ಕೊರಹನ ಮಕ್ಕಳು ಎಲ್ಲಿಂದ ಬಂದ್ರು? ತಮ್ಮ ತಂದೆಯ ಪಾಪದಲ್ಲಿ ಅವರು ಪಾಲುಗಾರರಾಗಲಿಲ್ಲ. ಅವರ ತಂದೆ ತಿರುಗಿ ಬಿದ್ದಂತೆಯೇ ಅವನ ಮಕ್ಕಳು ಅದರಲ್ಲಿ ಐಕ್ಯವಾಗಲಿಲ್ಲ. ಮತ್ತೆ ಅವರು ಇಬ್ಬರು ಮೂವರು ಎಂಬುದಾಗಿ ಕ್ಲಿಯರ್ ಆಗಿಲ್ಲ. ಆದರೆ ಅವರು ತಂದೆಯೊಂದಿಗೆ ಐಕ್ಯವಾಗಿಲ್ಲದಕ್ಕಾಗಿ ಮೋಶೆಯ ಆಜ್ಞೆ ಅನುಸರಿಸುವವರಾಗಿರೋದ್ರಿಂದ, ಆಧ್ಯಾತ್ಮಿಕವಾಗಿ ಅವರು ಜೀವವುಳ್ಳವರಾಗಿರೋದ್ರಿಂದ ಅವರು ತಪ್ಪಿಸಿಕೊಳ್ತಾರೆ ಆ ಭಯಂಕರವಾದ ಶಿಕ್ಷೆಯಿಂದ. ಅಷ್ಟೇ ಅಲ್ಲ, ಆ ನಂತರ ಅವರು ದೇವರ ಆಲಯದಲ್ಲಿ ಹಾಡು ಹಾಡುವವರಾಗಿ, ವಾದ್ಯ ನುಡಿಸುವವರಾಗಿ, ಸಂಗೀತವನ್ನು ಬಹಳ ಚೆನ್ನಾಗಿ ಆಲಯದಲ್ಲಿ ನುಡಿಸುವವರಾಗಿ, ಸ್ವರಕಲ್ಪನೆಗಳನ್ನು ಮಾಡುವವರಾಗಿದ್ರು. ಹಾಲೆಲೂಯ್ಯ. ನಮ್ಮ ತಂದೆ ತಾಯಿ ಒಳ್ಳೆಯವರಾಗಿಲ್ಲದಕ್ಕಾಗಿ ನಾವು ಕೆಟ್ಟವರಾಗಿರಬೇಕು, ಇದು ನಮ್ಮ ಕರ್ಮ, ಹಣೆ ಬರಹ ಎಂಬುದಾಗಿ ಅಂದುಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರಿಯರೇ. ನೀವು ತೆಗೆದುಕೊಳ್ಳುವ ನಿರ್ಣಯ ನಿಮ್ಮ ಜೀವಿತವನ್ನು ಆಶೀರ್ವಾದಕ್ಕೆ ಇಲ್ಲವೇ ಶಾಪಕ್ಕೆ ನಡೆಸುವಂಥದ್ದಾಗಿರುತ್ತೆ. ಈಗೋ ಬೆಳಕು, ಈಗೋ ಕತ್ತಲೆ, ಈಗೋ ಜೀವ, ಈಗೋ ಮರಣ, ಯಾವುದು ಬೇಕೋ ಆರಿಸಿಕೊಳ್ಳಿರಿ ಎಂದು ದೇವರು ಹೇಳಿರೋದ್ರಿಂದ, ಎಲ್ಲರೂ ಏನೋ ಮಾಡಿದ್ದಕ್ಕಾಗಿ, ಯಾರೋ ಏನೋ ಮಾಡಿದ್ದಕ್ಕಾಗಿ ನಮ್ಮ ಪೂರ್ವಿಕರು ಆ ರೀತಿ ಮಾಡಿದ್ದಾರೆ, ನಾವು ಹಾಗೆ ಮಾಡಬೇಕೆಂಬ ಅವಶ್ಯಕತೆ ಇಲ್ವಲ್ಲ. ಯಾವುದು ಯುಕ್ತವಾಗಿದೆಯೋ, ಯಾವುದು ರಮ್ಯವಾಗಿದೆಯೋ, ಯಾವುದು ನ್ಯಾಯವಾಗಿದೆಯೋ, ಯಾವುದು ಸತ್ಯವಾಗಿದೆಯೋ, ಯಾವುದು ಮೇಲಾಗಿದೆಯೋ ಅದನ್ನೇ ನಾವು ಆರಿಸಿಕೊಳ್ಳಬೇಕು. ದೇವರ ಸನ್ನಿಧಿಗೆ ಮಿಗಿಲಾದದು ಈ ಲೋಕದಲ್ಲಿ ಮತ್ಯಾವುದೂ ಇಲ್ಲ ಪ್ರಿಯರೇ. ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಆತನ ಸನ್ನಿಧಿಯಲ್ಲಿರುವ ಆನಂದ, ಆಶೀರ್ವಾದ, ಆ ಸಂತೃಪ್ತಿ, ಆ ಸಮಾಧಾನ, ಆ ದಿವ್ಯದಾನ ಮತ್ತೆ ಎಲ್ಲಿಯೂ ನಾವು ಸಂಪಾದಿಸಲಿಕ್ಕಾಗಲ್ಲ. ಭಾನುವಾರ ಬೆಳಗ್ಗೆಯೇ ಎದ್ದು ಬಾಯಾರಿದ ಜಿಂಕೆ ನೀರಿಗಾಗಿ ಓಡಿ ಹೋಗುವಂತೆ ಓಡಿ ಹೋಗುವವರು ಎಷ್ಟು ಜನ ಇದ್ದಾರೆ? ಒಂದು ಟ್ರೈನ್ ಕ್ಯಾಚ್ ಮಾಡುವುದಕ್ಕಾಗಿಯೋ, ಒಂದು ಫ್ಲೈಟ್ ಹಿಡಿಯುವುದಕ್ಕಾಗಿಯೋ ಓಡುತ್ತಾ 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 ಹೋಗ್ತಾರಲ್ಲವೇ? ಒಂದು ನಿಮಿಷ ಏನಾದರೂ ಲೇಟ್ ಆದರೆ ಟ್ರೈನ್ ಬಿಟ್ಟು ಹೋಗುತ್ತೆ, ಕೌಂಟರ್ ಕ್ಲೋಸ್ ಮಾಡ್ತಾರೆ. ಆದರೆ ದೇವರ ಆಲಯ ಅಂದ ಕೂಡಲೇ ನಿರ್ಲಕ್ಷ್ಯ, ಅಲಕ್ಷ್ಯ ತೋರಿಸುವುದಾದರೆ ಅದು ನಿಮ್ಮ ಆತ್ಮಿಕ ಅಂಧತ್ವದ ಕುರಿತು ತೋರಿಸುತ್ತದೆ. ಈ ದಿನಗಳಲ್ಲಿ ಕೆಲವರು ಭಯಭಕ್ತಿಯುಳ್ಳಂಥವರು ತಮ್ಮ ಮಕ್ಕಳ ಕುರಿತಾಗಿ ಅವರು ಹೇಳಿಕೊಳ್ತಾ ಇರ್ತಾರೆ, ನಮಗಿಂತಲೂ ಮುಂಚಿತವಾಗಿ ನಮ್ಮ ಮಕ್ಕಳು ಸಿದ್ಧರಾಗಿ ಡ್ಯಾಡಿ ಬನ್ನಿರಿ ಚರ್ಚಿಗೆ ಹೋಗೋಣ ಎನ್ನುವ ರೀತಿಯಲ್ಲಿ ಆ ಮಕ್ಕಳು ಆಸಕ್ತರಾಗಿರುವಂಥದ್ದು ಎಷ್ಟು ಅದೃಷ್ಟ ನೋಡಿ. ಚಿಕ್ಕ ಮಕ್ಕಳನ್ನು ನೋಡಿ ನಾವು ಕಲಿತುಕೊಳ್ಳಬೇಕು. ಪ್ರತಿ ದಿನ ಸ್ಕೂಲ್ಗೆ ಹೋಗಿ ಬೋರ್ ಆಗಿ ಭಾನುವಾರ ಯಾವಾಗ ಬರುತ್ತೆ ಎಂಬುದಾಗಿ ಕೆಲವು ಮಕ್ಕಳು ಕಾಯ್ತಿರ್ತಾರಂತೆ, ಸಂಡೇ ಸ್ಕೂಲ್ಗೆ ಹೋಗುವುದಕ್ಕಾಗಿ. ಹಾಗಾದರೆ ದೇವರ ಮಕ್ಕಳಾದ ನಾವು ಎಷ್ಟರ ಮಟ್ಟಿಗೆ ದೇವರ ಆಲಯ ಪ್ರೀತಿಸ್ತಿದ್ದೇವೆ, ದೇವರ ಸನ್ನಿಧಿಯನ್ನು ಪ್ರೀತಿಸ್ತಿದ್ದೇವೆ? ದೇವರಿಗೋಸ್ಕರ ಓಡಿ ಹೋಗ್ತಿದೆ. ನನ್ನ ಮನಸ್ಸು ದೇವರ ಸನ್ನಿಧಿಗಾಗಿ ಹಾರೈಸುತ್ತಿದೆ, ಜೀವ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತಾ ಇದೆ. ಯಾವ ದೇವರಂತೆ? ಜೀವವುಳ್ಳಂತಹ ದೇವರು. ವಿ ಆರ್ ವರ್ಷಿಪಿಂಗ್ ಅ ಲಿವಿಂಗ್ ಗಾಡ್, ದ ಲಿವಿಂಗ್ ಗಾಡ್.
ಒಬ್ಬನೇ ಒಬ್ಬನಾಗಿರುವ ಸಜೀವವುಳ್ಳ ಕ್ರಿಸ್ತನನ್ನು ನಾವು ಆರಾಧಿಸ್ತಿದ್ದೇವೆ. ನನ್ನ ದೇವರು ಸಜೀವವುಳ್ಳವನು. ನನ್ನ ದೇವರು ಮರಣವನ್ನು ಜಯಿಸಿದಾತನಾಗಿದ್ದಾನೆ. ನನ್ನ ದೇವರು, ನನ್ನ ಕರ್ತನು ನನಗಾಗಿ ಪರಲೋಕವನ್ನು ಸಿದ್ಧಮಾಡಿಟ್ಟಿದ್ದಾರೆ. ನನ್ನ ಕರ್ತನು ತಿರುಗಿ ಬರ್ತಾರೆ, ಆತನಿರುವ ಸ್ಥಳಕ್ಕೆ ನನ್ನನ್ನು ಕರೆದೊಯ್ತಾರೆ ಎಂಬ ನಂಬಿಕೆಯುಳ್ಳಂಥವರು ಯಾವಾಗ ಭಾನುವಾರ ಬರುತ್ತದೆ ಎಂಬುದಾಗಿ ದೇವರ ಸನ್ನಿಧಿಗಾಗಿ ತವಕಿಸುತ್ತಿರುತ್ತಾರೆ. ಆಲಯಕ್ಕೆ ಹೋಗುವುದು ಎಂತಹ ದೊಡ್ಡ ಭಾಗ್ಯವಾಗಿದೆ ಎಂದು ಗ್ರಹಿಸಿಕೊಳ್ಬೇಕು. ಅಲ್ಲಿ ಯಾರು ನಮ್ಮನ್ನು ಲಕ್ಷಿಸದಿದ್ದರೂ, ನಮಗೇನು ಅಲ್ಲಿ ಅರ್ಥ ಆಗದಿದ್ದರೂ, ಆತನ ಆಲಯದ ಆವರಣದಲ್ಲಿ ಆತನ ಸನ್ನಿಧಿ ಇರುವುದರಿಂದ ನಮ್ಮ ಹೃದಯಕ್ಕೆ ಸ್ಪಂದನೆ ಉಂಟಾಗುತ್ತದೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಉಂಟಾಗ್ತದೆ. ನಮಗೆ ಗೊತ್ತಾಗದಂತೆ ದೇವರ ಆಲಯದ ಆವರಣದಲ್ಲಿ ದೇವರ ಆತ್ಮನ ಸಂಚಾರ ಇರುವುದರಿಂದ, ದೇವರ ಆತ್ಮನ ಕಾರ್ಯಗಳು ನಡೆಯುವುದರಿಂದ, ನಾವು ನಮಗೆ ಗೊತ್ತಾಗದಂತೆ ದೇವರ ಸನ್ನಿಧಿಯಲ್ಲಿರುವಾಗ ನಮ್ಮ ಶರೀರದಲ್ಲಿ ಸ್ವಸ್ಥತೆ ಕೂಡ ಉಂಟಾಗ್ತದೆ. ಆತನ ಸನ್ನಿಧಿಯೊಳಗೆ ಹೋದ ಕೂಡಲೇ ನಮ್ಮೊಳಗಿರುವ ಎಲ್ಲ ಬಲಹೀನತೆಯಿಂದ ಬಿಡಿಸಲ್ಪಡುತ್ತೇವೆ. ಆತನ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷ ಇರುತ್ತೆ. ಯಾಕೆ ಹೋಗ್ಬೇಕು ಸಭೆಗೆ ಅಂತ ಹೇಳಬೇಡಿ, ಹೋಗದಿದ್ರೆ ಏನಾಗ್ತದೆ ಅಂತ ಸುಮ್ಮನೆ ಇರಬೇಡಿ. ಆತನ ಆಲಯಕ್ಕೆ ಹೋಗಬೇಕೆಂಬ ಆಸೆ ನಿಮ್ಮಲ್ಲಿ ಇಲ್ಲದಿರುವುದಾದ್ರೆ, ಇದೇ ಆಸೆ ಕೊರಹನ ಮಕ್ಕಳಿಗೂ ಕೂಡ ಇತ್ತು. ಏನೆಂಬುದಾಗಿ ನೋಡೋಣ ಬನ್ನಿ. ಕೀರ್ತನೆ 84 ಕೊರಹನ ಮಕ್ಕಳೇ ಬರೆಯುತ್ತಾರೆ. ಏನ್ ಹೇಳ್ತದೆ ನೋಡೋಣ ಬನ್ನಿ. ಕೀರ್ತನೆ 42 ಹಾಗೂ ಕೀರ್ತನೆ 84 ಪೂರ್ತಿಯಾಗಿ ಈ ದಿನ ಓದ್ ನೋಡಿ. 2ನೇ ವಚನ ಹೇಳ್ತದೆ, ದೇವರೇ ಯೆಹೋವನೇ, ನಿನ್ನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ದೇವರೇ, ನಿನ್ನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗುತ್ತಾ ಇತ್ತು. ಅದು ಬಹಳ ಕುಂದಿ ಹೋಗುತ್ತಾ ಇತ್ತು ಅನ್ನುತ್ತಾನೆ. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷ ಧ್ವನಿ ಮಾಡುತ್ತೇನೆ. ಜೀವವುಳ್ಳ ದೇವರ ಸನ್ನಿಧಿಗೆ ಸೇರಿ ಆತನನ್ನು ನೋಡುವುದಕ್ಕಾಗಿ ನನ್ನ ತನುಮನಗಳಿಂದ ಆನಂದದಿಂದ ಕೊಂಡಾಡುತ್ತೇನೆ ಅನ್ನುತ್ತಾನೆ. ಹೌದು ಪ್ರಿಯರೇ, ಒಬ್ಬ ಕ್ರೈಸ್ತನ ಜೀವಿತ ಕುಣಿದಾಡುತ್ತಾ ಕೊಂಡಾಡುವಂಥದ್ದಾಗಿದೆ. ಕರ್ತನಿಗೋಸ್ಕರ ತವಕಪಡುತ್ತಾ ಕರ್ತನಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇರುವಂತಹ ಜೀವಿತ ಆಗಿದೆ ಪ್ರಿಯರೇ. ಆ ಸುಂದರವಾದ ದೇವರ ಆಲಯದ ದ್ವಾರದ ಬಳಿಯಲ್ಲಿ ಬಿದ್ದಿರುವ ಆ ಕುಂಟ ಭಿಕ್ಷಗಾರನಿಗೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂದಾಗ ಅವನು ಎದ್ದು ನಿಂತವನಾಗಿ ನಡೆಯುತ್ತಾ ಕುಣಿಯುತ್ತಾ ಕೊಂಡಾಡುತ್ತಾ ಆಲಯದೊಳಗೆ ಹೋದನಂತೆ. ಹಾಲೆಲ್ಲೂಯ್ಯ. ದೇವರಿಂದ ಸ್ವಸ್ಥತೆ ಹೊಂದಿದಂಥವರು, ಮೇಲುಗಳನ್ನು ಹೊಂದಿದವರು, ರಕ್ಷಣೆ ಹೊಂದಿದವರು ಭಾನುವಾರ ಬಂದ ಕೂಡಲೇ ಹಾಸಿಗೆಯಿಂದ ತಕ್ಷಣವೇ ಎದ್ದೇಳ್ರಿ, ಎದ್ದು ನಡೆಯಿರಿ ಸಭೆಗೆ. ದಾವೀದನು ಹೇಳ್ತಾನೆ, ಜನರು ದೇವರ ಆಲಯಕ್ಕೆ ಹೋಗೋಣ ಬಾ ಎಂದು ನನಗೆ ಹೇಳಿದಾಗ ನನಗೆಷ್ಟೋ ಸಂತೋಷವಾಯಿತು ಅನ್ನುತ್ತಾನೆ. ನೀವು ಒಬ್ಬರೇ ಹೋಗುವುದಲ್ಲ ಪ್ರಿಯರೇ, ನೀವು ನಿಮ್ಮ ಮನೆಯವರೆಲ್ಲರನ್ನೂ ಸಿದ್ಧಪಡಿಸಿಕೊಂಡು ನೆರೆ ಹೊರೆಯವರನ್ನು ಕೂಡ ಸೇರಿಸಿಕೊಂಡು ಆಲಯಕ್ಕೆ ಕರೆದೊಯ್ಯಿರಿ. ಬನ್ನಿರಿ, ದೇವರ ಆಲಯಕ್ಕೆ ಹೋಗೋಣ, ಆತನ ಚಿತ್ತ ಅರಿತುಕೊಳ್ಳೋಣ, ಆತನ ವಾಕ್ಯ ಕೇಳೋಣ, ಆತನ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನೆಲ್ಲ ಹೊಯ್ದುಕೊಳ್ಳೋಣ, ಆತನು ಅನುಗ್ರಹಿಸುವ ದಿವ್ಯದಾನ ಹೊಂದಿಕೊಳ್ಳೋಣ, ಆತನನ್ನು ಆರಾಧಿಸಲು ಆತನ ಆಲಯಕ್ಕೆ ಹೋಗೋಣ. ದೃಷ್ಟಿಗೊಂಬೆಯಂತೆ ಹೋಗಿ ಕೂತ್ಕೊಳ್ಳುವುದಕ್ಕಾಗಿ ಅಲ್ಲ ಪ್ರಿಯರೇ, ಅಲ್ಲೇನೋ ಶಿಲುಬೆ ಆಕಾರದಲ್ಲಿ ಏನೋ ನಮಸ್ಕಾರ ಮಾಡಿ ಬರುವುದಕ್ಕಾಗಿ ಅಲ್ಲ ಪ್ರಿಯರೇ ಹೋಗೋದು. ಅಲ್ಲಿ ನನ್ನ ದೇವರ ಸನ್ನಿಧಿಯಲ್ಲಿ ಆತನ ಮುಂದೆ ನಿಂತ್ಕೊಂಡ್ರೆ ಸಾಕು. ನನ್ನ ನಡುನತ್ತಿಯಿಂದ ಅಂಗಾಲಿನವರೆಗೂ ನನ್ನ ಪರಿಸ್ಥಿತಿಯೆಲ್ಲ ಅರಿತಿರುವಂತಹ ದೇವರು ತನ್ನ ಹಸ್ತವನ್ನು ಚಾಚಿ ನನ್ನನ್ನು ಸ್ವಸ್ಥಪಡಿಸುವ ಆತನಾಗಿದ್ದಾರೆ, ನನ್ನ ಹೃದಯದ ಆಸೆ ತೀರಿಸುತ್ತಾರೆ ಎಂಬ ನಂಬಿಕೆಯೊಂದಿಗೆ ನೀವು ದೇವರ ಆಲಯಕ್ಕೆ ಹೋಗುವುದಾದರೆ ಖಂಡಿತವಾಗಿಯೂ ನೀವು ನಿಮಗೆ ಗೊತ್ತಾಗಲಾರದ ರೀತಿಯಲ್ಲಿ ಯು ವಿಲ್ ಬಿ ಬ್ಲೆಸ್ಡ್. ಕ್ರಮತಪ್ಪದೆ ದೇವರ ಆಲಯಕ್ಕೆ ಹೋಗಿ ಬರುವಂಥವರನ್ನು ನಾನು ನೋಡುತ್ತಾ ಗಮನಿಸುತ್ತಾ ಇರ್ತೇನೆ. ಎಂಥದೇ ಪರಿಸ್ಥಿತಿ ಬರಲಿ, ಒಂದು ಭಾನುವಾರ ಕೂಡ ಅವರು ಮಿಸ್ ಮಾಡಲ್ಲ. ಉಪವಾಸ ಪ್ರಾರ್ಥನೆಗೆ ತಪ್ಪದೇ ಬರ್ತಾರೆ. ಅಂಥವರ ಕುಟುಂಬಗಳನ್ನು ನೋಡುವಾಗ ಅವರಿಗೆ ಪ್ರಮೋಷನ್ಸ್ಗಳು ಸಿಗ್ತಿವೆ, ಅವರ ಮಕ್ಕಳು ಒಳ್ಳೆ ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ, ಅವರ ಮಕ್ಕಳು ಓದುತ್ತಾ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಿದ್ದಾರೆ, ಒಳ್ಳೆ ಸಾಕ್ಷಿಯನ್ನು ಹೊಂದಿಕೊಳ್ತಿದ್ದಾರೆ. ಇನ್ನೂ ಹೆಚ್ಚಾಗಿ ಹೇಳಬೇಕಾದ್ರೆ ಅಂತಹ ವಿಶ್ವಾಸಿಗಳ ಕುಟುಂಬದಲ್ಲಿ ಅನಾವಶ್ಯಕವಾದ ಅನಾರೋಗ್ಯಗಳು, ವಿಪತ್ತುಗಳು, ಆಪತ್ತುಗಳು, ನಷ್ಟಗಳು ಇರಲಾರದೆ ದೇವರು ಬೇಲಿ ಹಾಕ್ತಾರೆ.
ಅವರು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಯಲ್ಲಿ ಹೋಗುತ್ತಿದ್ದಾರೆ ಎಂಬುದನ್ನು ಕಣ್ಣಾರೆ ಅಕ್ಷರಶಃವಾಗಿ ನೋಡುತ್ತಿದ್ದೇವೆ. ದೇವರನ್ನು ಪ್ರೀತಿಸುವವರನ್ನು ಆಸ್ತಿಗೆ ಕರ್ತರನ್ನಾಗಿ ಮಾಡ್ತಾರೆ. ಆತನನ್ನು ಘನಪಡಿಸುವವರನ್ನು ಆತನು ಘನಪಡಿಸುತ್ತಾನೆ. ಆತನ ಸನ್ನಿಧಿಗೆ ಕೂಡಿ ಬರುವವರನ್ನು ಬರಿಗೈಯಾಗಿ ಕಳಿಸೋದಿಲ್ಲ. ಆತನ ಸನ್ನಿಧಿಯಲ್ಲಿ ಕೂಡಿ ಬಂದು ಆತನಿಗೆ ನೀವು ಬೇಡುವುದಕ್ಕಿಂತ ಮುಂಚೆಯೇ ನಿಮ್ಮ ಅಗತ್ಯತೆ ಏನೆಂದು ತಿಳಿದುಕೊಂಡು ನಿಮ್ಮನ್ನು ಪ್ರೀತಿ ಮಾಡುವ ದೇವರು ನಿಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ. ಬನ್ನಿ ನಮ್ಮ ಸಭೆಗಳಿಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಹೊಯ್ದುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ದೇವರೇ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಇತರ ದೇಶಗಳಲ್ಲಿ ಸಭೆ ಇಲ್ಲದಕ್ಕಾಗಿ ಸಭೆಗೆ ಹೋಗದವರು, ಈ ವಾಕ್ಯಕ್ಕಾಗಿ ಕಾದುಕೊಂಡಿರುವವರು, ಈ ಕೆಲವು ನಿಮಿಷಗಳ ವಾಕ್ಯ ಅವರಿಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇನೆ. ಪ್ರತಿಯೊಬ್ಬರು ದೇವರೇ ಈ ಭಾನುವಾರದಂದು ನಿಮಗೆ ಪ್ರಾಮುಖ್ಯತೆ ಕೊಟ್ಟು, ವಾಕ್ಯಕ್ಕೆ ನಿಮ್ಮ ಪ್ರಾಮುಖ್ಯತೆ ಕೊಡುವುದು ಮಾತ್ರವಲ್ಲದೆ ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮ ಮಕ್ಕಳೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಘನಪಡಿಸುವುದಕ್ಕಾಗಿ ನೀವು ಮಾಡಿದ ಉಪಕಾರಗಳಿಗಾಗಿ ಸಾಕ್ಷಿ ಕೊಡಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅದಕ್ಕೋಸ್ಕರವೇ ಯಾವಾಗಲೂ ಸಿದ್ಧರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ. ಈ ದಿನ ಕರ್ತನ ಆಲಯದಲ್ಲಿ ನಡೆಯುವ ಆರಾಧನೆಯಲ್ಲಿ ನೀವೆಲ್ಲರೂ ಕೂಡಿ ಬಂದು ಕರ್ತನನ್ನು ಆರಾಧಿಸಿರಿ. ನಿಮ್ಮ ಸ್ಥಳೀಯ ಸಭೆಗೆ ತಪ್ಪದೆ ಹೋಗುವಂಥವರಾಗಿರಿ. ನಿಮ್ಮನ್ನು ದೇವರು ಪ್ರೀತಿಸಿ ಆ ಸಭೆಯನ್ನು ಕೊಟ್ಟಿದ್ದಾರೆ. ಸಭೆ ಇಲ್ಲದವರಿಗೆ, ಇತರ ದೇಶದಲ್ಲಿದ್ದಂಥವರಿಗೆ ಉಪಯೋಗ ಆಗುವುದಕ್ಕಾಗಿ ಕನ್ನಡ ಆರಾಧನೆಗಳೇ ಇಲ್ಲದಂತಹ ಎಷ್ಟೋ ಜನರಿದ್ದಾರೆ. ಅವರಿಗೋಸ್ಕರವೇ ಅಂತ ವಿಶೇಷವಾಗಿ ನಾವು ಎಷ್ಟೋ ಭಾರವುಳ್ಳವರಾಗಿ ಈ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮ ಭಾನುವಾರದಂದು ಸಹ ಲೈವ್ ಪ್ರೋಗ್ರಾಂ ನಾವು ಪ್ರಸಾರ ಮಾಡ್ತಿದ್ದೇವೆ. ನೀವು ವೀಕ್ಷಿಸುತ್ತಾ ಇಲ್ಲ, ಬಹಳಷ್ಟು ಜನ ದಿನಾಲೂ ವಾಕ್ಯ ಕೇಳುವ ನೀವು ಭಾನುವಾರವೂ ಕೂಡ ದೇವರು ನಿಮ್ಮೊಂದಿಗೆ ಏನು ಮಾತಾಡುತ್ತಾರೆ ಎಂಬುದಾಗಿ ನಿಮ್ಮ ಸಭೆಯಲ್ಲಿ ವಾಕ್ಯ ಕೇಳಿ ಬಂದ ನಂತರ ನೀವು ಇನ್ನೂ ಹೆಚ್ಚಾಗಿ ಅದರ ಜೊತೆಗೆ ಜೋಡಿಸಿಕೊಳ್ಳುತ್ತಾ ಇನ್ನೂ ಹೆಚ್ಚು ಬಲಪಡಿಸುವುದಕ್ಕಾಗಿ ದೇವರು ಕೊಟ್ಟ ಈ ಸಂದೇಶಗಳನ್ನು ಕೂಡ ವೀಕ್ಷಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.